ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮತ್ತೆ ಮುಂದೂಡಿಕೆ. ಚುನಾವಣೆ ನಡೆಸಲು 2 ತಿಂಗಳು ವಿಸ್ತರಿಸಿದ ಸುಪ್ರೀಂ. ಸುಮಾರು 15 ವರ್ಷಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗಳೇ ನಡೆದಿರಲಿಲ್ಲ. ಆದರೆ ಚುನಾವಣೆ ನಡೆಸಲು ಜೂನ್ 20ರಿಂದ 24ರ ಒಳಗೆ ಚುನಾವಣೆ ನಡೆಸುವಂತೆ ಚುನಾವಣಾ ಆಯೋಗ ಸೂಚನೆಯನ್ನ ನೀಡಿತ್ತು. ಚುನಾವಣೆ ಆಯೋಗ ಡೆಡ್ಲೈನ್ ನೀಡ್ತಾ ಇದ್ದಂತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದು, ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮತ್ತೆ 2 ತಿಂಗಳುಗಳ ಕಾಲ ವಿಸ್ತರಣೆಯನ್ನ ಮಾಡಿ ಆದೇಶವನ್ನ ನೀಡಿದೆ. ಹೌದು, ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗದ ಮನವಿ ಮೇರೆಗೆ ಆಗಸ್ಟ್ 31ರವರೆಗೆ ಜಿಬಿಎ ಚುನಾವಣೆ ನಡೆಸಲು ಸಮಯಾವಕಾಶವನ್ನ ನೀಡಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಈ ಮೊದಲು ಜೂನ್ ಅಂತ್ಯದೊಳಗೆ ಚುನಾವಣೆ ನಡೆಸಲು ಕೋರ್ಟ್ ಸೂಚಿಸಿತ್ತು. ಬಳಿಕ ಹೆಚ್ಚುವರಿ 3 ತಿಂಗಳು ಕಾಲಾವಕಾಶ ಕೇಳಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತು. ಆದರೆ ಸರ್ಕಾರದ ವಾದವನ್ನ ಕೋರ್ಟ್ ನಿರಾಕರಿಸಿ 2 ತಿಂಗಳ ಸಮಯವನ್ನ ನೀಡಿದೆ. ಆಗಸ್ಟ್ 31ರವರೆಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಅನ್ನ ನೀಡಿದೆ. ಅಲ್ಲದೆ ಇದೇ ಅಂತಿಮ ಅವಕಾಶ, ಮತ್ತಷ್ಟು ಕಾಲ ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸ್ವಾಗತಿಸಿದ್ದಾರೆ. ನೆಪವೊಡ್ಡಿ ಚುನಾವಣೆಯನ್ನ ಮುಂದೂಡ್ತಾ ಇದ್ರು. ಈಗ ಚುನಾವಣೆ ಮಾಡುವಂತೆ ಸುಪ್ರೀಂ ಆದೇಶಿಸಿದೆ. 5 ಪಾಲಿಕೆಯಲ್ಲಿಯೂ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಎಂದು ವಿಶ್ವಾಸ ಇದೆ ಎಂದು ತಿಳಿಸಿದ್ದಾರೆ. ಇವತ್ತು ಜಿಬಿಎ ಚುನಾವಣೆಯನ್ನ ಆಗಸ್ಟ್ 8 ಚುನಾವಣೆಯನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನವನ್ನು ಕೊಟ್ಟಿದೆ, ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ. ಈ ಸರ್ಕಾರ ನೆಪಗಳನ್ನ ಒಡ್ಡಿ ಈ ಚುನಾವಣೆಯನ್ನ ಮುಂದೂಡ್ತಾ ಇತ್ತು. ಯಾವುದಕ್ಕೆ ಈ ಚುನಾವಣೆಯನ್ನ ಮಾಡಿದ್ರೆ 5 ಪಾಲಿಕೆನಲ್ಲಿ ಬಿಜೆಪಿ ಬರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ, ಸರ್ವೆ ರಿಪೋರ್ಟ್ ಕೂಡ ಇದೆ. ಯಾಕೆಂದ್ರೆ ಇವತ್ತು ಜನಗಳಿಗೆ ಇವರೇನು ತೊಂದರೆ ಕೊಡ್ತಿದ್ದಾರೆ, ಬಿ ಖಾತೆಯಿಂದ ಎ ಖಾತೆಗಳಾಗಿರ್ಬೋದು, ಟ್ಯಾಕ್ಸಸ್ ಬಗ್ಗೆ ಇರ್ಬೋದು, ವಾಟರ್ ಬಗ್ಗೆ ರೇಟ್ ಜಾಸ್ತಿ ಆಗಿದೆ, ಬೆಸ್ಕಾಂ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಏನು ರೇಟನ್ನು ಜಾಸ್ತಿ ಮಾಡಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಚುನಾವಣೆಯನ್ನು ಮುಂದಾಕಬೇಕು ಅಂತ ಈ ಸರ್ಕಾರ ಏನು ಅಪೀಲ್ ಹೋಗಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟಿಂದ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 31 ಒಳಗಡೆ ಚುನಾವಣೆ ಮಾಡಬೇಕು ಅಂತ. ಅದಕ್ಕೆ ನಾವೆಲ್ಲ ಸ್ವಾಗತವನ್ನ ಮಾಡ್ತೀವಿ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಾನು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯ ಜಿಬಿಎ ಎಲೆಕ್ಷನ್ ನಡೆಸದಿರಲು ತೀರ್ಮಾನಿಸಿದ್ದು, ಆಗಸ್ಟ್ 31ರವರೆಗೆ ಕಾಲಾವಕಾಶ ಇದ್ದು, ಸರ್ಕಾರ ಸುಪ್ರೀಂ ಆದೇಶದ ಬಳಿಕ ಆದರೂ ಚುನಾವಣೆ ನಡೆಸುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.